ಸಾವಿತ್ರಿ ಸುನಂದ ಎಲ್ಲರೂ ಬಂದ್ರೇನಮ್ಮ? ಹಾ, ಈಗ ಬರ್ತಾ ಇದ್ದಾರೆ. ಇಲ್ಲ ಇದ್ದಾರಮ್ಮ. ಮಗುವನ್ನು ತೊಟ್ಟಿಲಲ್ಲಿ ಹಾಕೋಣ. ನಿಲ್ಲಿ ನಿಲ್ಲಿ ತಾಯಿ, ನಿಲ್ಲಿ ಅಮ್ಮ, ನಿಲ್ಲಿ. ಅಪ್ಪ, ತಾವು ಯಾರು ತಂದೆ? ತಾಯಿ, ನಾನು ಸುಕ್ಷೇತ್ರ ಕೂಡಲ ಸಂಗಮ ನಿವಾಸಿ. ನನ್ನ ಹೆಸರು ಜಾತವೇದ ಮುನಿ ಅಂತ ಕರೀತಾರಮ್ಮ. ಆಹಾ, ಒಳ್ಳೆ ಸಮಯಕ್ಕೆ ಬಂದಿರಪ್ಪ. ತಂದೆ, ಮಗುವಿಗೆ ಏನೆಂದು ನಾಮಕರಣ ಮಾಡಬೇಕು? ಎಲ್ಲಿ ಕೂಸನ್ನು ಕುಡಿ ತಾಯಿ, ನೋಡೋಣ. ತಾಯಿ, ಅದನ್ನು ತಿಳಿಸುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದಿರುವೆನಮ್ಮ. ಏನೆಂದು ತಂದೆ? ತಾಯಿ, ನೋಡಿ ನೋಡಿ, ಈ ಕೂಸು ಶಿವನ ಧರ್ಮಾವತಾರಿ. ಈ ತೇಜಸ್ಸು ಹೇಗಿದೆ! ಈ ಮುದ್ದು ಮಗುವಿನ ಮುಖವನ್ನು ನೋಡುತ್ತಿದ್ದರೆ ಮನಸ್ಸು ಆನಂದ ಸಾಗರದಲ್ಲಿ ತೇಲಾಡಿದ ಅನುಭವವಾಗುತ್ತಿದೆ. ತಾಯಿ, ಸಾಕ್ಷಾತ್ ನಂದೀಶ್ವರನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾನಮ್ಮ, ಹುಟ್ಟಿ ಬಂದಿದ್ದಾನೆ. ಹೌದು ಸ್ವಾಮಿ, ನಮ್ಮ ಮನೆಯ ದೇವರು ನಂದೇಶ್ವರ. ಅವನ ವ್ರತ ಮಾಡಿಯೇ ನಾನು ಈ ಮಗುವನ್ನು ಪಡೆದುಕೊಂಡಿದ್ದೇನೆ. ಅಂದ ಬಳಿಕ ಶಿವನ ವಾಹನ ಬಸವೇಶ್ವರ. ಈ ಕೂಸಿಗೆ ಬಸವೇಶ್ವರನೆಂದು ನಾಮಕರಣ ಮಾಡಿರಮ್ಮ, ಬಸವೇಶ್ವರನೆಂದು ನಾಮಕರಣ ಮಾಡಿ. ನಿಲ್ಲಿ ತಾಯಿ, ಭಸ್ಮವನ್ನು ಲೇಪಿಸುತ್ತೇನೆ. ಓಂ ಬಸವ, ಓಂ ಬಸವ, ಓಂ ಬಸವಣ್ಣ. ಜಯ ಬಸವ, ಜಯ ಬಸವ, ಜಯ ಬಸವಣ್ಣ. ಓಂ ಶ್ರೀ ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ. ವೀರಶೈವ ನಿರ್ಣಯ ಪರಮಾವತಾರ ಚಿದ್ಗಣ ಪ್ರಭಾಮಯ ಜಯ ಸೋಮನಾಥಂಚ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಾಮಿ, ಭೋಜನ ಮುಗಿಸಿಕೊಂಡು ಹೋಗಿ. ಆಗಲಮ್ಮ, ಹೆಸರಿಡುವ ಕಾರ್ಯಕ್ರಮವನ್ನು ಮಾಡೋಣ ಆಮೇಲೆ. ಜೋ 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 ಹಾಡುವೆ, ಚಿನ್ನದ ತೊಟ್ಟಿಲ ತೂಗುವೆ, ಬಸವ ಮಗುವೆ ಲಾಲಿ, ಜಗದ ಗುರುವೇ ಲಾಲಿ, ಬಸವ ಮಗುವೆ ಲಾಲಿ, ಜಗದ ಗುರುವೇ ಲಾಲಿ. ಜೋ ಜೋ ಲಾಲಿ, ಬಸವ ಮಗುವೆ ಲಾಲಿ, ಜೋ ಜೋ ಲಾಲಿ, ಬಸವ ಮಗುವೆ ಲಾಲಿ. ಸುಕ್ಷೇತ್ರ ಬಾಗೇವಾಡಿ ವಾಸ, ಅತಿ ಮಧುರ ತವ ಮಂದಹಾಸ. ಸುಕ್ಷೇತ್ರ ಬಾಗೇವಾಡಿ ವಾಸ, ಅತಿ ಮಧುರ ತವ ಮಂದಹಾಸ. ಯೋಗ ನಿದ್ರೆಯ ಮಾಲ್ಪ ಮಗುವೆ, ಯೋಗ ನಿದ್ರೆಯ ಮಾಲ್ಪ ಮಗುವೆ, ತ್ಯಾಗ ಹೃದಯದ ಲಾಲಿ. ಜೋ 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 ಹಾಡುವೆ, ಚಿನ್ನದ ತೊಟ್ಟಿಲ ತೂಗುವೆ, ಬಸವ ಮಗುವೆ ಲಾಲಿ, ಜಗದ
ತಂದ ಆ ಚಂದ್ರ ಶುಭ ತೋರಿ ಬಂದ ಬೆಳಕ ತಾ ತುಂಬಿ ತಂದ ಆ ಚಂದ್ರ ಶುಭ ತೋರಿ ಬಂದ ಒಂದಾಗಿ ಚಂದಾಗಿ ತಾರೆಗಳು ಸೇರಿ ಒಂದಾಗಿ ಚಂದಾಗಿ ತಾರೆಗಳು ಸೇರಿ ಸುಖ ನಿದ್ರೆಯ ಲೋಕ ತೋರಿದೆ ಜೋ 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 ಹಾಡುವೆ ಚಿನ್ನದ ತೊಟ್ಟಿಲ ತೂಗುವೆ ಬಸವ ಮದುವೆ ಲಾಲಿ ಜಗದ ಗುರುವೇ ಲಾಲಿ ಬಸವ ಮದುವೆ ಲಾಲಿ ಜಗದ ಗುರುವೇ ಜಗದ ಗುರುವೇ ಜಗದ ಗುರುವೇ ಲಾಲಿ. ತಾಯಿ ಕೂಶಿಗೆ ನಾಮಕರಣವನ್ನು ಮಾಡಿರಮ್ಮ. ನೋಡಮ್ಮ, ಮಗುವಿಗೆ ಬಸವೇಶ್ವರ ಅಂತ ನಾಮಕರಣ ಮಾಡಿ. ಬಸವೇಶ್ವರ ಕುಟ್ಟುಟುಕುರ್ ಬಸವಣ್ಣ ಬಸವಣ್ಣ ಕುಟ್ಟುಟುಕುರ್ ಬಸವಣ್ಣ ಬಸವಣ್ಣ ಕುಟ್ಟುಟುಕುರ್. ಜೋ 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 ಭುವನ ಪಾವನ ಬಸವ ಜೋ ಶಿವನ ವಾಹನ ಬಸವ ಜೋ ಭುವನ ಪಾವನ ಬಸವ ಜೋ ಶಿವನ ವಾಹನ ಬಸವ ಜೋ ಕವಿದ ಕತ್ತಲೆ ಕಳೆಯ ಬಂದ ಕವಿನ ಕತ್ತಲೆ ಕಳೆಯ ಬಂದ ರವಿ ಜೋ ಶವಿಯೇ ಜೋ ರವಿ ಜೋ ಶವಿಯೇ ಜೋ 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 ಜೋ
ತುಂಬಿದ ಹೊಳೆಯ ಜೋ ಬೆಳೆಯ ಹೊನ್ನಿನ ಮಳೆಯ ಜೋ ಇಳಿಯ ತುಂಬಿದ ಬೆಳೆಯ ಜೋ ಇಳಿಯ ಹೊನ್ನಿನ ಮಳೆಯ ಜೋ ಮಗುವೆ ಜೋ ಸ್ವಗವೇ ಜೋ ಮಗುವೆ ಜೋ ಸ್ವಗವೇ ಜೋ ಬಯಸಿದ ಬಯಕೆ ಜೋ ಬಯಸಿದ ಬಯಕೆ ಜೋ 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 ಏನ್ರಮ್ಮ ಎಲ್ಲರಿಗೂ ಊಟ ಕರ್ಕೊಂಡು ಹೋಗ್ರಿ ಸ್ವಾಮಿಗಳೇ ಪ್ರಸಾದಕ್ಕೆ ನೋಡ್ರಿ ಆಗಲಿ ನಡೀರಮ್ಮ. ಜಗತ್ತಿನಲ್ಲಿ ಅನ್ಯಾಯ ಅನೀತಿ ಅಧರ್ಮಗಳ ಅಖಂಡ ತಾಂಡವ ನಡೆದಿದೆ. ಸಬಲರು ದುರ್ಬಲರನ್ನು ಕಾಡುತ್ತಿದ್ದಾರೆ, ಧನವಂತರು ಬಡವರನ್ನು ಹಿಂಸಿಸುತ್ತಿದ್ದಾರೆ. ಒಟ್ಟಾರೆ ಧರ್ಮವು ಸಮೂಲ ನಾಶವಾಗುವ ಹೊತ್ತು ಬಂದಿದೆ. ಈ ವಿಷಮತೆಯನ್ನು ದೂರ ಮಾಡುವುದಕ್ಕಾಗಿ ಇಂದು ಜಗತ್ತಿಗೊಬ್ಬ ಮಹಾಪುರುಷನು ಬೇಕಾಗಿದ್ದಾನೆ. ಅದಕ್ಕಾಗಿಯೇ ನಂದೀಶ್ವರನು ಬಸವಣ್ಣನಾಗಿ ಭೂಮಿಗೆ ಅವತರಿಸಿ ಬಂದಿದ್ದಾನೆ. ಸಂಗಮನಾಥ ಬಸವಣ್ಣನಿಂದ ಲೋಕೋದ್ಧಾರವಾಗುವಂತೆ ಮಾಡುವ ಭಾರ ನಿನ್ನದು ದೇವ, ನಿನ್ನದು. ಗುರುದೇವ, ಬಸವಣ್ಣನು ಈ ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದು ಎಷ್ಟು ವರ್ಷಗಳಾದವು ಗುರುದೇವ? ಮಗು ವಾಮದೇವ ಆತನು 8 ವರ್ಷದವನಾಗುತ್ತಲೇ ಆತನ ತಂದೆ ತಾಯಿ ಆತನಿಗೆ ಉಪನಯನ ಮಾಡಬೇಕೆಂದರು. ಅದಕ್ಕೆ ಅವನೇ ಸಮ್ಮತಿಸದೆ ಎಲ್ಲರನ್ನು ಬಿಟ್ಟು ಈ ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದಿದ್ದಾನೆ. ಅವನು ಬಂದು ಈಗ 2 ವರ್ಷಗಳಾದವು ಮಗು. ಗುರುದೇವ, ಅವನು ಎಷ್ಟು ಅಲ್ಪ ಅವಧಿಯಲ್ಲಿ ಎಷ್ಟು ಓದಿ ಕಲ್ತಿದ್ದಾನೆ ಗುರುದೇವ. ಅವನು ಬಂದಾಗ ನಾನು ವ್ಯಾಕರಣ ಓದುತ್ತಿದ್ದೆ, ನಾನು ಇನ್ನೂ ಅದರಲ್ಲೇ ಇದ್ದೇನೆ. ಬಸವಣ್ಣನು ವೇದ ಮಂತ್ರಗಳನ್ನು ಓದಿ ಅರ್ಥ ಮಾಡುತ್ತಾನೆ ಗುರುದೇವ, ಅರ್ಥ ಮಾಡುತ್ತಾನೆ. ಮಗು ಓದಬೇಕು, ಓದಿ ಬುದ್ಧಿವಂತರಾಗಬೇಕು. ಅಭ್ಯಾಸಾನುಸಾರಣಿ ವಿದ್ಯಾ. ನಿಜ ಗುರುದೇವ, ನಿಜ. ಅವನು ಓದುವುದರಲ್ಲಿ, ಬರೆಯುವುದರಲ್ಲಿ, ಕಲಿಯುವುದರಲ್ಲಿ ಎಲ್ಲರಿಗಿಂತಲೂ ಮೇಲು. ನಾವು ಉಣ್ಣುವುದರಲ್ಲಿ, ಮಲಗುವುದರಲ್ಲಿ, ಮರೆಯುವುದರಲ್ಲಿ ಅವನಿಗಿಂತಲೂ ಮೇಲು. ಅವನಿಗೂ ನಮಗಿರುವ ವ್ಯತ್ಯಾಸವೇ ಇಷ್ಟೇ. ಅವನ ಬುದ್ಧಿ ತಿಳಿವು, ನಮ್ಮ ಬುದ್ಧಿ ದಪ್ಪು. ಮಗು ವಾಮದೇವ, ಬಸವಣ್ಣ ಬರಲಿಲ್ಲವೇ? ಗುರುದೇವ, ಅವನು ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿ ಸಂಗಮನಾಥನ ದರ್ಶನವನ್ನು ಪಡೆದು ಆಶ್ರಮದ ಕಡೆಗೆ ಹೋದರು. ನಾನು ತಮ್ಮನ್ನು ಕರೆಯುವುದಕ್ಕಾಗೇ ಇತ್ತ ಕಡೆಗೆ ಬಂದೆ. ಗುರುದೇವ, ಬಸವಣ್ಣನಿಗೆ ಯಾವಾಗಲೂ ಓದುವುದರ ಮೇಲೆ ಆಸಕ್ತಿ. ಅಲ್ಲದೆ ದೇವರಲ್ಲಿ ಭಕ್ತಿ, ವಿಷಯದಲ್ಲಿ ವಿರಕ್ತಿ, ಇವು ಆತನ ಹುಟ್ಟುಗುಣಗಳಾಗಿವೆ ಮಗು, ಹುಟ್ಟುಗುಣಗಳಾಗಿವೆ. ಸಂಗಮನಾಥ ಬಸವಣ್ಣನಿಂದ ಲೋಕೋದ್ಧಾರವಾಗುವಂತೆ ಮಾಡುವ ಭಾರ ನಿನ್ನದು ದೇವ, ನಿನ್ನದು. ಕಾಯೋ ದೇವ ಕರುಣ ಕಾಯೋ ದೇವ ಕರುಣ ಕೂಡಲ ಸಂಗಮ ಬಸವಾದ, ಕೂಡಲ ಸಂಗಮ ಬಸವಾದ. ಕಾಯೋ ದೇವ ಕರುಣ ಕಾಯೋ ದೇವ ಕರುಣ
ತ್ವಂ ವಿದಿತ್ವಾತಿ ಮೃತ್ಯುಮೇತಿ ನಾನಃ ಪಂಥಾ ವಿದ್ಯತೆ ಯನಾಯ. ಗೋಪಾಲ, ಶಂಕರ, ವಾಸುದೇವ, ಕೃಷ್ಣ, ಈ ಮಂತ್ರಾರ್ಥವು ನಿಮಗೆ ಯಾರಿಗಾದರೂ ಗೊತ್ತಿರುವುದೇ ವಾಮದೇವ? ಸರಿ, ಇನ್ನೊಮ್ಮೆ ಹೇಳುತ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿರಿ. ಓ ವಿದಿತ್ವಾತಿ ಮೃತ್ಯುಮೇತಿ ನಾನಃ ಪಂಥಾ ವಿದ್ಯತೆ ಯನಾಯ. ಮಗು, ಕಂದ ಬಸವಣ್ಣ, ಈ ಮಂತ್ರಾರ್ಥವು ನಿನಗೆ ಗೊತ್ತಿರುವುದೇ? ಗುರುದೇವ, ಯಾವನು ಪರಮಾತ್ಮನನ್ನು ತಿಳಿಯೋಣ ಅವನು ಮೃತ್ಯುಂಭಯದಿಂದ ದಾಟುತ್ತಾನೆ. ಅವನನ್ನು ತಿಳಿಯದ ಹೊರತು ಮುಕ್ತಿಗೆ ಬೇರೆ ಮಾರ್ಗವಿಲ್ಲ ಎಂಬುದೇ ಈ ಮಂತ್ರದ ಅರ್ಥವಾಗಿದೆ. ಹೌದು ಹೌದು, ನಿಜ ನಿಜ. ಗುರುದೇವ, ಗುರುದೇವ, ಎಲ್ಲರೂ ಪರಮಾತ್ಮ ಸ್ವಲ್ಪ ಹೇಳಿದರೆ ಅವನ ಪೂಜೆ ಮಾಡಬೇಕು. ಮಗು, ಹೀಗೆಯೇ ನೀವು ಅಭ್ಯಾಸದಲ್ಲಿ ಕಾಲ ಕಳೆದು ಅನುಭವ ಪಡೆಯಬೇಕು. ನಿಜ ನಿಜ ಗುರುದೇವ, ಅನುಭವ ಬೇಕು. ಶಿವ ಶಿವ ಎಂದು ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
ಅಭ್ಯಾಸ ಮಾಡುತ್ತಾ ಹೋದ ಹಾಗೆಲ್ಲ ಅನುಭವ ಬರುವುದು. ಅಭ್ಯಾಸದಲ್ಲಿ ಕುಳಿತುಕೊಳ್ಳಿ.